ಸರ್ ತುಂಬ ಚೆನ್ನಾಗಿದೆ ಮೂವಿ. ಆಬ್ವಿಯಸ್ಲಿ ಶೆಟ್ಟೀಸ್ಗಳೆಲ್ಲ ಮಾಡೋ ಫಿಲಮ್ ಎಲ್ಲ ನಾವು ನೋಡಾದ್ಮೇಲೆ ಒಂದೆರಡು ಮೂರು ದಿನ ಮಂಗಳೂರು ಭಾಷೆಯಲ್ಲೇ ಮಾತಾಡುತ್ತಾ. ಹಾಗಾಗಿ ತುಂಬ ಚೆನ್ನಾಗಿದೆ ಮೂವಿ. ಫ್ಯಾಮಿಲಿ ಎಂಟರ್ಟೈನ್ಮೆಂಟು, ಯಾವುದೇ ಥರ ವಾಯ್ಲೆನ್ಸು ವಲ್ಗಾರಿಟಿ ಯಾವುದೂ ಇಲ್ಲ. ಫುಲ್ ಫ್ಯಾಮಿಲಿ ಬಂದು ಎಂಜಾಯ್ ಮಾಡ್ಕೊಂಡು ನೋಡೋವಂಥ ಫಿಲಮ್. ತುಂಬ ನಗ್ತೀರಾ. ಏನೋ ಹಾರರ್ ಅಂತ ಯಾರು ಹೆದರ್ಕೊಂಡ್ಬಿಡಿ. ಲಾಸ್ಟಲ್ಲಿ ಒಂದು ಸ್ವಲ್ಪ ಮೆಸೇಜ್ ಇದೆ, ಟ್ವಿಸ್ಟ್ ಇದೆ, ಎಲ್ಲ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಮೂವಿ. ಕನ್ನಡ ಫಿಲಮಲ್ಲಿ ಈ ಥರ ಇನ್ನೂ ಒಳ್ಳೆ ಸಿನಿಮಾಗಳು ಬರ್ತಾ ಇರಬೇಕು. ತುಂಬ ಇಷ್ಟ ಆಯಿತು ಮಾತ್ರ. ಒಳ್ಳೆ ಹ್ಯೂಮರ್ ಇದೆ ಫಸ್ಟ್ ಹಾಫು, ಆಮೇಲೆ ಸೆಕೆಂಡ್ ಹಾಫ್ ಇನ್ನೊಂದು ಥರ ಎಕ್ಸ್ಪ್ಲೋರ್ ಆಗುತ್ತೆ. ತುಂಬ ಇಷ್ಟ ಆಯಿತು. ಯಾವಾಗಲೂ ಕಂಪ್ಲೇಂಟ್ ಮಾಡ್ತಾ ಇರ್ತೀವಿ ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಬರಲ್ಲ, ಯಾಕೋ ಫಿಲಮ್ಗಳೇ ಬರ್ತಿಲ್ಲ, ಈ ವರ್ಷದಲ್ಲಿ ಯಾವುದು ಬರ್ತಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಿರ್ತೀವಿ ನಾವು ಎಸ್ಪೆಷಲಿ. ಆದರೆ ಇದು ತುಂಬ ಒಳ್ಳೆ ಸಿನಿಮಾ. ಈ ಥರ ಇನ್ನೂ ಬರಬೇಕು. ಆಮೇಲೆ ಕನ್ನಡ ಸಿನಿಮಾ ಬೆಳಿಬೇಕು. ಸೊ ಬೆಳಿಬೇಕಂದ್ರೆ ನೀವು ಸಪೋರ್ಟ್ ಮಾಡಬೇಕು. ತುಂಬ ಚೆನ್ನಾಗಿದೆ, ಬಂದು ನೋಡಿ. ಹೇಳಿ ಪ್ರಯೋಜನ ಇಲ್ಲ. ಈ ಎಕ್ಸ್ಪೀರಿಯನ್ಸ್ ನಮಗೆ ಜೀವಮಾನದಲ್ಲೇ ಫಸ್ಟ್ ಇದು. ಹೌದು, ಇಷ್ಟುವರೆಗೆ ಇಂಥ ಸನ್ನಿವೇಶಗಳು ನಮ್ಗೆ ಸಿಗಲಿಲ್ಲ. ಚೆನ್ನಾಗಿದೆ ಅಂತ ಹೇಳಿದ್ರು ಕೂಡ ಕಮ್ಮಿ ಆಗುತ್ತೆ. ವೆಲ್ ರಿಟನ್ ಆ್ಯಂಡ್ ಎಕ್ಸಿಕ್ಯೂಟೆಡ್. ಒಂದು ಹಾರರ್ ಕಾಮಿಡಿ ಸಿನಿಮಾ ಹೇಗಿರಬೇಕು ಅನ್ನೋದಕ್ಕೆ ಪರ್ಫೆಕ್ಟ್ ಎಕ್ಸಾಂಪಲ್. ಬಿಕಾಸ್ ಸಾಕಷ್ಟು ಸಿನಿಮಾಗಳು ಬಂದಿದೆ, ಬಟ್ ಇದರಷ್ಟು ಆ್ಯಸ್ ಐ ಸೆಡ್ ಸುಸ್ತಾಯಿತು, ನಕ್ಕಿ ಸುಸ್ತಾಯಿತು.